ನಮಸ್ಕಾರ ಕರ್ನಾಟಕ, ನಿಮ್ಮ ಪ್ರೀತಿಯ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ಸ್ವಾಗತ. ಇವತ್ತು ಮೇ 5 ಮಂಗಳವಾರ. ನಮ್ಮ ರಾಜ್ಯದ ಬೆನ್ನೆಲುಬಾಗಿರುವ ರೈತ ಬಾಂಧವರಿಗೆ ಇವತ್ತು ಅತ್ಯಂತ ಸಂತೋಷದ ದಿನ. ಯಾಕಂದ್ರೆ ಇವತ್ತು ರೈತರ ಖಾತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ದೊಡ್ಡ ಮಟ್ಟದ ಹಣ ಜಮೆಯಾಗುತ್ತಿದೆ. ವಿಶೇಷವಾಗಿ ಪಿಎಂ ಕಿಸಾನ್ ಯೋಜನೆಯ ಹಣ ಮತ್ತು ಬಾಕಿ ಉಳಿದಿದ್ದ ಬೆಳೆಹಾನಿ ಪರಿಹಾರದ ಮೊತ್ತ ಒಟ್ಟಿಗೆ ರೈತರ ಕೈ ಸೇರುತ್ತಿದೆ. ಈ ಹಣ ಯಾರಿಗೆ ಸಿಗುತ್ತೆ, ಎಷ್ಟು ಸಿಗುತ್ತೆ, ನಿಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ನೀವು ಮಾಡಬೇಕಾದ ತುರ್ತು ಕೆಲಸಗಳೇನು, ಈ ಎಲ್ಲ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ಈ ವಿಡಿಯೋ ಅಥವಾ ಆಡಿಯೋ ಮಾಹಿತಿ ಬಹಳ ಮುಖ್ಯವಾಗಿದೆ, ಹಾಗಾಗಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಬೆಳೆಹಾನಿ ಪರಿಹಾರದ ಸಂಪೂರ್ಣ ವಿವರ. ಮೊದಲನೇವಾಗಿ ಬೆಳೆಹಾನಿ ಪರಿಹಾರದ ಬಗ್ಗೆ ಮಾತನಾಡೋಣ. ಹೋದ ಮುಂಗಾರು ಹಂಗಾಮಿನಲ್ಲಿ ಮಳೆ ಇಲ್ಲದೆ ಅಥವಾ ಅತಿವೃಷ್ಟಿಯಿಂದ ಬೆಳೆ ನಾಶವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದ ರೈತರಿಗೆ ಸರ್ಕಾರ ಈಗ ಪರಿಹಾರದ ಹಣವನ್ನು ಹಂತವಾಗಿ ಬಿಡುಗಡೆ ಮಾಡುತ್ತಿದೆ. ಸುಮಾರು 14 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಈ ಹಣ ತಲುಪಬೇಕಿದೆ. ಈಗಾಗಲೇ 80% ರೈತರಿಗೆ ಹಣ ಸಂದಾಯವಾಗಿದ್ದು, ಉಳಿದ ರೈತರಿಗೆ ಇವತ್ತಿನಿಂದ ಹಣ ಜಮೆಯಾಗುವ ಪ್ರಕ್ರಿಯೆ ಚುರುಕುಗೊಂಡಿದೆ. ಯಾರಿಗೆ ಎಷ್ಟು ಸಿಗಲಿದೆ ಗೊತ್ತಾ? ಹಾನಿಯ ತೀವ್ರತೆ ಮೇಲೆ ಹಣ ನಿರ್ಧಾರವಾಗುತ್ತದೆ. ಕೆಲವು ರೈತರಿಗೆ 6,000 ರೂಪಾಯಿ, ಇನ್ನು ಕೆಲವರಿಗೆ 8,000 ರೂಪಾಯಿ ಸಿಗುತ್ತಿದೆ. ಅತಿ ಹೆಚ್ಚು ಹಾನಿಯಾದ ಪ್ರದೇಶಗಳಿಗೆ ಗರಿಷ್ಠ 36,000 ರೂಪಾಯಿವರೆಗೂ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗುತ್ತಿದೆ. ರಾಜ್ಯದ ಸುಮಾರು 30 ಜಿಲ್ಲೆಗಳಲ್ಲಿ ಇವತ್ತು ಈ ಹಣ ಬಿಡುಗಡೆಯ ಪ್ರಕ್ರಿಯೆ ನಡೆಯುತ್ತಿದೆ. ಹಣ ಬರದಿದ್ದರೆ ಏನು ಮಾಡಬೇಕು? FID ಮತ್ತು GPS ಮಾಹಿತಿ. ಬಹಳಷ್ಟು ರೈತರು ನನ್ನ ಅಕ್ಕಪಕ್ಕದ ರೈತರಿಗೆ ಹಣ ಬಂದಿದೆ, ನನಗ್ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ನೋಡಿ ರೈತ ಬಾಂಧವರೇ, ಇದಕ್ಕೆ ಮುಖ್ಯವಾಗಿ ತಾಂತ್ರಿಕ ಕಾರಣಗಳಿರ್ತವೆ. ನಿಮ್ಮ ಜಮೀನಿನ GPS ಆಧಾರಿತ FID ಸರಿಯಾಗಿ ಆಗಿರಬೇಕು. FID ಆಧಾರದ ಮೇಲೆ ನಿಮ್ಮ ಜಮೀನಿನ ವಿಸ್ತೀರ್ಣವನ್ನು ಲೆಕ್ಕ ಹಾಕಿ ಸರ್ಕಾರ ಹಣ ನೀಡುತ್ತದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿರಬೇಕು. ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದರೆ ತಕ್ಷಣ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಪಹಣಿಯನ್ನು ಕೊಟ್ಟು ನಿಮ್ಮ FID ಸ್ಟೇಟಸ್ ಚೆಕ್ ಮಾಡಿಸ್ಕೊಳ್ಳಿ. ಇದು ಸರಿ ಹೋದರೆ ಮಾತ್ರ ನಿಮಗೆ ಸರ್ಕಾರದಿಂದ ಸಿಗುವ 1 ಎಕರೆಗೆ 8,000ದಿಂದ 15,000 ಅಥವಾ ಹೆಕ್ಟೇರ್ಗೆ 36,000 ರೂಪಾಯಿವರೆಗಿನ ಪರಿಹಾರ ಸಿಗಲು ಸಾಧ್ಯ. PM ಕಿಸಾನ್ 23ನೇ ಕಂತಿನ ಗುಡ್ ನ್ಯೂಸ್. ಇನ್ನು ಕೇಂದ್ರ ಸರ್ಕಾರದ PM ಕಿಸಾನ್ ಯೋಜನೆಯ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಇದೆ. 22ನೇ ಕಂತಿನ ಹಣ ಪಡೆದ ರೈತರು ಈಗ 23ನೇ ಕಂತಿಗಾಗಿ ಕಾಯ್ತಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ, ಈ ಬಾರಿ ಕೆಲವು ರೈತರಿಗೆ 2,000 ರೂಪಾಯಿ ಬದಲಿಗೆ 4,000 ರೂಪಾಯಿ ಹಣ ಜಮೆಯಾಗುವ ಸಾಧ್ಯತೆ ಇದೆ. ಬಾಕಿ ಉಳಿದಿರುವ ಕಂತುಗಳನ್ನು ಸೇರಿಸಿ ಬಿಡುಗಡೆ ಮಾಡುವ ಬಗ್ಗೆ ಸರ್ಕಾರ ಚರ್ಚೆ ನಡೆಸುತ್ತಿದೆ. ಆದರೆ ಈ ಹಣ ನಿಮಗೆ ಸಿಗಬೇಕಾದ್ರೆ KYC ಪೂರ್ಣಗೊಂಡಿರಲೇಬೇಕು. ಸಾವಿರಾರು ರೈತರ ಹಣ ಕೇವಲ KYC ಸಮಸ್ಯೆಯಿಂದಾಗಿ ತಡೆಹಿಡಿಯಲ್ಪಟ್ಟಿದೆ. ನಿಮ್ಮ ಮೊಬೈಲ್ ಮೂಲಕ ಅಥವಾ ಹತ್ತಿರದ CSC ಕೇಂದ್ರಕ್ಕೆ ಹೋಗಿ ಕೂಡಲೇ KYC ಮಾಡಿಸಿಕೊಳ್ಳಿ. ಜಿಲ್ಲಾವಾರು ಮಾಹಿತಿ ಮತ್ತು ಫ್ರೂಟ್ಸ್ ಪೋರ್ಟಲ್. ಇವತ್ತು ಮಧ್ಯಾಹ್ನದ ವೇಳೆಗೆ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಮೈಸೂರು, ಹಾಸನ ಸೇರಿದಂತೆ 18ಕ್ಕೂ ಹೆಚ್ಚು ಪ್ರಮುಖ ಜಿಲ್ಲೆಗಳಲ್ಲಿ ಹಣ ಜಮೆಯಾಗುವ ಪ್ರಕ್ರಿಯೆ ಆರಂಭವಾಗಿದೆ. ಹಣ ನೇರವಾಗಿ DBT ಮೂಲಕ ಬರುವುದರಿಂದ ಮಧ್ಯವರ್ತಿಗಳ ಕಾಟವಿರುವುದಿಲ್ಲ. ಇದಕ್ಕಾಗಿ ಸರ್ಕಾರ ಫ್ರೂಟ್ಸ್ ಪೋರ್ಟಲ್ ಅನ್ನು ಬಳಸುತ್ತಿದೆ. ಇಲ್ಲಿ ನೋಂದಾಯಿಸಿಕೊಂಡ ರೈತರಿಗೆ ಮಾತ್ರ ಎಲ್ಲ ಸೌಲಭ್ಯಗಳು ಸಿಗುತ್ತವೆ. ಮುಂಬರುವ ದಿನಗಳಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಸಬ್ಸಿಡಿ ಪಡೆಯಲು ಕೂಡ ಇದೇ ಪೋರ್ಟಲ್ನ ಮಾಹಿತಿ ಮುಖ್ಯವಾಗುತ್ತದೆ. ಮುನ್ನೆಚ್ಚರಿಕೆ ಮತ್ತು ಸಲಹೆಗಳು. ರೈತ ಮಿತ್ರರೇ, ಒಂದು ವೇಳೆ ಇವತ್ತು ಮಧ್ಯಾಹ್ನ 1 ಗಂಟೆಯ ನಂತರವೂ ನಿಮಗೆ ಮೆಸೇಜ್ ಬರಲಿಲ್ಲ ಅಂದರೆ ಗಾಬರಿ ಬೇಡ. ಇದು ಹಂತವಾಗಿ ನಡೆಯುವ ಕೆಲಸ. ನಿಮ್ಮ ಜಿಲ್ಲೆಯ ಅಥವಾ ನಿಮ್ಮ ಬ್ಯಾಂಕ್ನ ಸರದಿ ಬಂದಾಗ ಖಂಡಿತ ಹಣ ಬರುತ್ತೆ. ಆದರೆ ನಿಮ್ಮ ಆಧಾರ್ ಸೀಡಿಂಗ್ ಮತ್ತು ಫೋನ್ ನಂಬರ್ ಸರಿ ಇದೆಯಾ ಅಂತ ಖಚಿತಪಡಿಸಿಕೊಳ್ಳಿ. ಪಹಣಿಯಲ್ಲಿ ಹೆಸರಿನ ವ್ಯತ್ಯಾಸವಿದ್ದರೂ ಹಣ ಬರುವುದು ಕಷ್ಟವಾಗಬಹುದು. ಅಂತಹ ಸಂದರ್ಭದಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಅದನ್ನು ಸರಿಪಡಿಸಿಕೊಳ್ಳಿ. ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ ಯಾವಾಗಲೂ ರೈತರ ಪರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ. ಸರ್ಕಾರದ ಸೌಲಭ್ಯಗಳು ಪ್ರತಿಯೊಬ್ಬ ರೈತನಿಗೂ ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶ. ಇವತ್ತು ಜಮೆಯಾಗ್ತಿರುವ ಈ ಹಣವನ್ನು ರೈತರು ಬಿತ್ತನೆಗೆ ಅಥವಾ ಕೃಷಿ ಚಟುವಟಿಕೆಗಳಿಗೆ ಬಳಸಿ ಆರ್ಥಿಕವಾಗಿ ಸಬಲರಾಗಲಿ ಎಂದು ಹಾರೈಸುತ್ತೇನೆ. ಈ ಮಾಹಿತಿಯನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ, ಯಾಕಂದರೆ ಮಾಹಿತಿ ಕೊರತೆಯಿಂದ ಯಾವ ರೈತನಿಗೂ ಅನ್ಯಾಯವಾಗಬಾರದು. ನಮ್ಮ ಚಾನೆಲ್ನಲ್ಲಿ ಕೇವಲ ಪಿಂಚಣಿ ಮತ್ತು PM ಕಿಸಾನ್